ಮಕ್ಕಳ ಮದುವೆ ಒಳಗೆ ಹೆಂಗೆ ಕುಂದ್ರಿಸಿ ತಂದೆ ತಾಯಿಗಳು ಬಂದವರೆಲ್ಲ ಕುಂದ್ರಿಸಿ ಆನಂದ ಪಡ್ತಾರಲ್ಲ, ನಾಳಿನ ದಿವಸ ಹಂಗೆ ಆನಂದ ಪಡೋರು. ಮುಂದಿನ ಸಲ ಎಲ್ಲ ಅವರು ವಿನಯವಂತರಾಗಿ, ಸೇವಾವಂತರಾಗಿ, ಎಲ್ಲ ಇಡೀ ಭಾರತ ದೇಶದ ಎಲ್ಲ ಸಂಪ್ರದಾಯ ಜೊತೆಗೆ ಪ್ರೀತಿಯಿಂದ ಇರೋರು. ಪ್ರೀತಿ ಏನು ಮಾಡ್ತದೆ ಅನ್ನೋಕೆ ನಾವೇ ಉದಾಹರಣೆ. ಜಗತ್ತಿನ ಎಲ್ಲರೂ ಪ್ರೀತಿ ಮಾಡ್ತಾರೆ. ಎಲ್ಲ ಸ್ವಾಮಿಗಳು ಯಾಕೆ ಪ್ರೀತಿ ಮಾಡ್ತಾರಪ್ಪ ಅಂದರೆ ನಾವು ಅವ್ರನ್ನ ಪ್ರೀತಿ ಮಾಡಬೇಕು, ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಹೀಗಾಗಿ ನಾಳಿನ ದಿವಸ ಕಾರ್ಯಕ್ರಮಗಳು ಅದಾವೆ. ಮಹಾತ್ಮರು ಎಲ್ಲರೂ ನಾಳಿನ ದಿವಸ ಮತ್ತೆ 9:30 ಹಿಡ್ಕೊಂಡು 12:30 ಪರ್ಯಂತರವಾಗಿ 10 ಗಂಟೆಯಿಂದ ಮತ್ತೆ 2.5 ತಾಸು ಉಪನ್ಯಾಸ ಅದಾವ. ಕೇಳಿ ಧನ್ಯರಾಗೋಣ. ಅಂತಃಶಕ್ತಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೂ ಕೊಡಲಿ ಅಂತ ಹೇಳಿ ಪರಮ ಪೂಜ್ಯರು ಪಾವನ ಮೂರ್ತಿಗಳಾದಂಥ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರು ತಮ್ಮ ಆಶೀರ್ವಚನವನ್ನು ಸರ್ವ ಭಕ್ತರಿಗೆ ದಯಪಾಲಿಸಬೇಕಂತ ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ. ನಮ್ಮ ದಿವ್ಯೋಪದೇಶವನ್ನು ಕರುಣಿಸಬೇಕಾಗಿ ಅವರ ಅಡಿದಾವರೆಗಳನ್ನು ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸುಲಭ ಆದರೆ ಸತ್ಸಂಗ ಅತಿ ದುರ್ಲಭ ಅಂತ. ಸತ್ಪುರುಷ ಸಂಘ ದೊರೆಯುವುದು ಬಹಳ ದುರ್ಲಭ. ಸತ್ಪುರುಷ ಸಂಘ ದೊರೆತಂದರೆ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಸರ್ವಾಂಗಗಳೆಲ್ಲ ಶುದ್ಧಿ ಆಗ್ತಾವಂತ ಸಣ್ಮುಖರು ಹೇಳ್ಯಾರ. ಒಬ್ಬ ಸುಭಾಷಿತ ಕಾರಣ ಹೇಳ್ತಾನೆ, ಸತ್ಸಂಗತಿ ದುರ್ಲಭ ಅಂತ. ಅತಿ ದುರ್ಲಭ ಅಂತ ದುರ್ಲಭ ಅಂತ ಹೇಳಿಲ್ಲ, ಅತಿ ದುರ್ಲಭ ಅಂತ ಹೇಳಿ ಸುಭಾಷಿತಕಾರ. ಎಲ್ಲ ಸಿಗ್ಬಹುದು, ಆಗ ಸತ್ಸಂಗ ದೊರೆಯುವುದು ಬಹಳ ದುರ್ಲಭ ಇದೆ ಅಂತಂದ. ಆ ಸತ್ಸಂಗ, ಮಹಾತ್ಮರ ಸಂಘ, ಶರಣರ ಸಂಘ, ಸಂತರ ಸಂಘ ನಮಗೆ ದೊರೆತದ್ದಾದರೆ ತನುಶುದ್ಧಿ ಅಂತ ಹೇಳಿದಂಗೆ ಅವನು ಹೇಳ್ತಾನೆ, ಗಂಗಾ ನದಿ ಸ್ನಾನ ಮಾಡಿದರೆ ಶರೀರದ ಹೇಗೆ ಶುದ್ಧತೆ ಆಗ್ತದೆಯೋ, ಶರೀರ ಹೊಲಸಾಗಿತ್ತಂದರೆ ಅದಕ್ಕೆ ಗಂಗೇವ ಅಘವಿನಾಶಿನಿ ಅಂತ ಹೇಳ್ತಾರೆ. ಸ್ನಾನ ಮಾಡಿದರೆ ನಮ್ಮ ಶರೀರದ ಮೇಲಿರುವಂಥ ಹೊಲಸೆಲ್ಲ ಸ್ವಚ್ಛ ಆಗ್ತದೆ. ಆದರೆ ನಮ್ಮ ಒಳಗಿರುವ ಪಾಪ ಹೋಗಂಗಿಲ್ಲ. ಶರೀರ ಶುದ್ಧಿ ಆಯ್ತು ವಿನಃ ನಾವು ಮಾಡಿದಂಥ ಪಾಪ ದೋಷ ಹೋಗಂಗಿಲ್ಲ. ಹಾಗಾದ್ರೆ ಪಾಪ ದೋಷ ಹೋಗಬೇಕಾದ್ರೆ ಏನು ಮಾಡಬೇಕು? ಸತ್ಸಂಗ ಮಾಡುವಂತ. ಅದಕ್ಕೆ ಸಂಘ ಸತ್ಸು ವಿಧೀಯತಾಂ ಭಗವತೋ ಭಕ್ತಿ ದೃಢಾಧೀಯತಾಂ ಅಂತ ಶಂಕರ ಹೇಳ್ತಾನೆ. ನಮ್ಮ ಪಾಪದ ಕೊಳೆಯನ್ನು, ನಮ್ಮ ಪಾಪ ರಾಶಿಯನ್ನು ತೊಳೆದುಕೊಂಡು ನಾವು ಪವಿತ್ರರಾಗಬೇಕಾದ್ರೆ ಶರಣರ ಸಂಘ ಮಾಡು, ಸತ್ಪುರುಷರ ಸಂಘ ಮಾಡು, ಜ್ಞಾನಿಗಳ ಸಂಘ ಮಾಡಿದ್ದಾದರೆ ನಿನ್ನೊಳಗಿರುವಂಥ ಪಾಪದ ಕೊಳೆ ಹೋಗ್ತದೆ. ಪಾಪದ ಕೊಳೆ ಹೋಗ್ಬೇಕಾದ್ರೆ ಸತ್ಪುರುಷ ಸಂಘ ಮಾಡಲೇಬೇಕು, ಜ್ಞಾನಿಗಳ ದರ್ಶನ ಮಾಡಿಕೊಳ್ಳಬೇಕು. ಅವರ ಚರಣಕ್ಕೆ ನಮ್ಮ ಶಿರವನ್ನು ನಾವು ಹಚ್ಚಿದರೆ ನಮ್ಮಲ್ಲಿರುವಂಥ ಪಾಪಗಳನ್ನ ತಕ್ಕೊಂಡು ಬಿಡ್ತಾರೆ. ಅವರು ತಕ್ಕೊಂಡು ಬಿಡ್ತಾರೆ. ಅಂಥ ಶಕ್ತಿ ಮಹಾತ್ಮಗಳಿದೆ. ಅದಕ್ಕೋಸ್ಕರವಾಗಿ ಶರಣರ ಸಂಘದಿಂದ ಶರೀರ ಶುದ್ಧಿ ಅಂತ ಹೇಳಿದರು. ಆಮೇಲೆ ಮುಂದೆ ಹೇಳ್ತಾರೆ, ಶರಣರ ಸಂಘದಿಂದ ಮನ ನಿರ್ಮಲ ಅಂತ. ಮನಸ್ಸಿನ ಕೊಳೆ ಹೋಗ್ಬೇಕಲ್ಲ, ಅವರ ದರ್ಶನದಿಂದ ಮನಸ್ಸಿನ ಕೊಳೆನೂ ಹೋಗ್ತದಂತಾರೆ. ಮನಸ್ಸಿನಲ್ಲಿ ಆಗತಕ್ಕಂಥ ಕೊಳೆ ಹೋಗಬೇಕಾದ್ರೆ ಶರಣರ ಸಂಘನೇ ಬೇಕು ಅಂತ ಹೇಳಿದರು. ಮುಂದೆ ಹೇಳ್ತಾರೆ ಸರ್ವಾಂಗ ಶುದ್ಧಿ ಅಂತಂದ್ರೆ ಅವರು ಎಲ್ಲ ಅವಯವಗಳು, ಶರೀರ ಅಂದರೆ ಸಂಪೂರ್ಣ ಶರೀರವು ಪವಿತ್ರವಾಗಬೇಕಾದ್ರೆ ಉತ್ತಮರ ಸಂಘ ಅವಶ್ಯವಾಗಬೇಕು, ಜ್ಞಾನಿಗಳ ಸಂಘ ಅವಶ್ಯವಾಗಬೇಕು. ಅವರ ಸಂಘದಿಂದ ನಾವು ಪಾವನರಾಗ್ತೀವಿ, ಪವಿತ್ರರಾಗ್ತೀವಿ, ಪರಿಶುದ್ಧರಾಗ್ತೀವಿ. ನಾನು ಹುಬ್ಬಳ್ಳಿಯಾಗಿದ್ದಾಗ 1955, 56, 57 ಇಸ್ವಿಯಾಗದು.
ಗುರುನಾಥರು ಅವರು ಅಲ್ಲೇ ದಪ್ರಜ್ಞರವರು ಒಂದು ಜಿಂಕಿ ಮರಿ ಬಂತ ನೋಡ್ರಿ, ಒಂದು ಜಿಂಕಿ ಅಂತ ಹರಿಣ ಚಿಗರಿ ಅದು ಬರ್ತಿತ್ತು. ಅದು ಬಂದು ಅಪ್ಪ ಅವರು ಸಿದ್ಧಬದ್ಧ ಅವರು ಶಾಸ್ತ್ರ ಹೇಳ್ತಿದ್ರು, ಗುರುನಾಥ ಅವರು ಕುಂಡ್ರಿಸ್ತಿದ್ರು. ಆ ಚಿಗರಿ ಆ ಟೈಮ್ಗೆ ಬರ್ತಿತ್ತು, ಅದು ಶಾಸ್ತ್ರ ಟೈಮ್ಗೆ ಬರ್ತಿತ್ತು, ಅದು ಶಾಸ್ತ್ರ ಟೈಮ್ಗೆ ಬರ್ತಿತ್ತು. ಗುರುನಾಥ ಅವ್ರ ಮುಂದೆ ಮಲ್ಕೊತಿತ್ತು, ಅದು ಬಂದು ಮಲ್ಕೊತಿದ್ರು, ಕುಂಡಿರ್ತಿತ್ತು. ಇವರೆಲ್ಲ ಶಾಸ್ತ್ರ ಹೇಳ್ತಿದ್ರು. ನಾನು ಅಂತಿದ್ದೆ, ಏನಪ್ಪ ಇದು ನಿಂತಿದೆಲ್ಲ, ಇದು ಕರೆಕ್ಟಾಗಿ ಟೈಮ್ ಬರ್ತದೆ, ಶಾಸ್ತ್ರ ಟೈಮ್ಗೆ ಬರ್ತಿತ್ತು ಮತ್ತದು. ಶಾಸ್ತ್ರ ಟೈಮ್ಗೆ ಬರ್ತಿತ್ತು. ನಾಯಿಗಳು ಇರ್ತಿದ್ವಲ್ಲ, ನಾಯಿ ಬೆನ್ನು ಹತ್ತು ಅಂತೇಳಿ ನಾಯಿಗಳು ಅದನ್ನು ಕಾಯ್ತಿದ್ವು. ನಾಯಿಗಳು ಕತ್ತಲು ನೋಡಿ ಕೊಲ್ಲಬೇಕು ಖರೆ, ಆದ್ರೂ ನಾಯಿಗಳೆಲ್ಲವೂ ಕೂಡ ಆ ಜಿಂಕೆನ ಕಾಯ್ತಿದ್ವು. ಹಾಗೆ ಬರ್ತಿತ್ತು. ಕೆಲವೊಂದು ವರ್ಷ ತನಕ ಬಂತದು. ಕೆಲವೊಂದು ವರ್ಷ ಆದ ಮೇಲೆ ಅದಕ್ಕೂ ಜ್ಞಾನ ಆಗಿರಬೇಕು. ಮತ್ತೆ ಗುರುನಾಥರ ದೃಷ್ಟಿ ಆಗ್ಬಿಟ್ಟು ಅಂದಮೇಲೆ ಅದು ಪವಿತ್ರ ಆಗಿಬಿಟ್ಟದೆ. ಮುಂದೆ ಅದು ತನ್ನ ದೇಹವನ್ನು ಬಿಡ್ತು. ನಾವು ಪ್ರತ್ಯಕ್ಷ ನೋಡಿದ್ದೀವಿ, ಪ್ರತಿದಿನೂ ಶಾಸ್ತ್ರ ಕೊಟ್ಟಿರ್ತಾವೆ. ಯಾಕೆ ಮಹಾತ್ಮರ ದರ್ಶನದಿಂದ ಒಂದು ಪ್ರಾಣಿ ಸಹಿತವೇ ಮುಕ್ತ ಆಗಿಬಿಡ್ತು. ಪ್ರಾಣಿ, ಒಂದು ಮೃಗ ಸದ್ಗುರುಗಳ ಕೃಪಾದೃಷ್ಟಿ ಇದ್ದಿತ್ತಂದ್ರೆ ಅದಕ್ಕೆ ನೋಡಿ ಕೆಲರಮ್ಮ ಮಾತನಾಡಿ ಕೆಲರಮ್ಮ ಅಂತ ಹೇಳಿದ್ರೆ ನಿಜವಾಗಿ ನೋಟ ಮಾತ್ರದಿಂದ ಅದರಲ್ಲಿರುವಂಥ ಪಾಪವನ್ನು ತೊಳೆದು ಪವಿತ್ರ ಮಾಡುವಂಥ ಶಕ್ತಿ ಮಹಾತ್ಮರಲ್ಲಿರ್ತದೆ. ಆ ಜಿಂಕಿಯು ಕೂಡ ಎಲ್ಲ ಸಾಧುಗಳಿದ್ರು, ಏನಪ್ಪ ಇದೇನು ಪುಣ್ಯ ಮಾಡಿದ್ದೀವಿ ಅಂತಿದ್ರು. ನಾವು ಜನರು ಸರಿಯಾಗಿ ಟೈಮ್ ಶಾಸ್ತ್ರ ಬರೋಂಗಿಲ್ಲ. ಆ ಹೊತ್ತಿನಾಗ ಇದು ಎಲ್ಲಿಂದ ಬಂದು ಕಸ್ಕೊಂಡಿರ್ತೈತಲ್ಲ, ಕೊಂಡ್ಕೊಂಡು ಪ್ರವಚನ ಕೇಳಬೇಕಿಲ್ಲ, ಅಪ್ಪನವ್ರು ಮಾತು ನಾವು ಕರ್ಕೊಂಡು ಹೋಗ್ತಿದ್ವು ವಾಕಿಂಗಿಗೆ, ಅದು ಹೋಗ್ಬಿಟ್ಟಿರ್ತದ. ಹೀಗೆ ಕೆಲವೊಂದು ವರ್ಷ ಬಂತದು. ಬಂದು ಆಮೇಲೆ ತನ್ನ ಪ್ರಾಣ ಬಿಟ್ಟು. ಹೇಳಲಿಕ್ಕೆ ತಾತ್ಪರ್ಯ ಏನಂದ್ರೆ, ಪ್ರಾಣಿಗಳ ಸಹಿತವಾಗಿ ಗುರುಗಳ ದರ್ಶನ ಮಾಡ್ಕೊಂಡು ಅವು ಜೀವನ ಮುಕ್ತರಾಗ್ತವೆ, ಪವಿತ್ರತೆ ಆಗ್ತಾವೆ. ಅದ ಹೇಳಿಲ್ಲ, ಕಾಗಿ ಬಂದು ಗುರುಗಳ ದರ್ಶನ ಮಾಡಿಕೊಂಡು ಅವರ ದರ್ಶನದಿಂದ ಕಾಗಿಯೂ ಕೂಡ ಪವಿತ್ರ ಆಯಿತು ಅಂತ. ಹೀಗೆ ಮಹಾತ್ಮರ ಕೃಪಾದೃಷ್ಟಿ ನಮ್ಮ ಮೇಲೆ ಬಿತ್ತಂದ್ರೆ ನಮ್ಮ ಸರ್ವಾಂಗ ಶುದ್ಧಿ ಆಗತ್ತವ. ಅದರಲ್ಲಿ ಏನು ಸಂಶಯನೇ ಇಲ್ಲ, ಯಾವ ಸಂಶಯನೂ ಪಡಬೇಕಾಗಿಲ್ಲ ನಾವು. ಯಾಕಂದ್ರೆ ಅಂತ ದೃಷ್ಟಿ ಇದ್ದಾವ ಮಹಾತ್ಮರಲ್ಲಿ ಕೃಪಾದೃಷ್ಟಿ. ಅದಕ್ಕಿಲ್ಲ, ಸದ್ಗುರುಗಳ ಕೃಪಾದೃಷ್ಟಿ ಬಹಳ ಶ್ರೇಷ್ಠವಾದದ್ದು. ನಿಜಗೊಂಡು ಹೇಳ್ತ ತರಣಿ ಶಶಿರೋಚಿ ಕಿರಣಗಳೈದು ಸಂವರಿಸಿದ ಅಜ್ಞಾನ ತಿಮಿರವನ್ನು ತಿಳಿಸುವುದು ಗುರುವರ್ಯ ನಿನ್ನ ನಶನೋಠ ಅಂತ ನಿಜಗೊಂಡು ಹೇಳ. ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುತ್ ಮೊದಲಾದಂಥ ಯಾವ ಜ್ಯೋತಿಗಳಾವಲ್ಲ, ಈ ಜ್ಯೋತಿಗಳಿಂದ ನಮ್ಮ ಹರ್ಗತವಾದ ಕತ್ತಲೆಯನ್ನು ಕಳೆಯಲಾರೋ. ಹೊರಗಿನ ಕತ್ತಲೆ ಕಳೀತಾವ. ಲೈಟ್ ಹೆಚ್ಚಿಗೆ ಹೊರ ಕತ್ಲೋಯ್ತು, ಸೂರ್ಯ ಉದಯ ಆದ ಕತ್ಲೋಯ್ತು. ಹೀಗೆ ಸೂರ್ಯ ಚಂದ್ರಾದಿಗಳ ಉದಯದಿಂದ ಹೊರಗಿನ ಕತ್ತಲೆಯನ್ನು ಕಳೀಲಿಕ್ಕೆ ಬರ್ತದೆ ವಿನಃ ನಮ್ಮ ಅಜ್ಞಾನ ಕತ್ತಲೆಯನ್ನು ಕಳೆಯುವ ಸಾಮರ್ಥ್ಯ ಆಯಾ ಸೂರ್ಯ ಚಂದ್ರಾದಿಗಳಿಗಿಲ್ಲ. ಆದರೆ ಸತ್ಪುರುಷರು, ಸದ್ಗುರುಗಳು, ಶರಣರು, ಸಂತರು ಏನು ಮಾಡ್ತಾರಂದ್ರೆ ನಮ್ಮ ಹೃದ್ಗತವಾದಂಥ ಅಜ್ಞಾನ ಕತ್ತಲೆಯನ್ನು ತೆಗೆದು ನಮಗೆ ದಿವ್ಯ ಜ್ಞಾನವನ್ನು ಕೊಡ್ತಾರೆ. ದಿವ್ಯ ಜ್ಞಾನೋದಯ ದ್ವಾರ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾರೆ. ಅದಕ್ಕೆ ಶರಣರ ಸಂಘ ಬಹಳ ಶ್ರೇಷ್ಠ. ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಭವ ಕೆಡುವುದು ನೋಡಯ್ಯ ಅಂತ ಶರಣ ಹೇಳಿ. ತತ್ವಜ್ಞಾನಿಗಳ, ಶರಣರ, ಸದ್ಗುರುಗಳ ದರ್ಶನ ಅವರ ಅನುಭವದಿಂದ, ಅವರ ಉಪದೇಶಾದಿಗಳ ಮೂಲಕವಾಗಿ ನಮ್ಮ ಭವ ಅಂದರೆ ಜನನ ಮರಣ ರೂಪಾತ್ಮಕವಾದಂಥ ಭವದುಃಖದ ನಿವೃತ್ತಿ ಆಗ್ತದೆ. ನಾವು ದಿವ್ಯ ಜ್ಞಾನವನ್ನು ಪಡ್ಕೊಂಡು ಮುಕ್ತರಾಗ್ತೀವಿ. ಅದಕ್ಕಾಗಿಯೇ ಸಂಸ್ಕೃತ ಸಂಘ ಬಹಳ ಶ್ರೇಷ್ಠ. ಎಂಥ ದಡ್ಡನೇ ಇರಲಿ ಅವ, ಮೂರ್ಖನೇ ಇರಲಿ ಅವ, ಸತ್ಪುರುಷ ಸಂಘ ಮಾಡಿದ್ರೆ ಅವ ದಿವ್ಯ ಜ್ಞಾನಿ ಆಗ್ತಾನೆ. ಕಾಂಚನ ಸಂಸರ್ಗ ದತ್ತೇ ಮಾರಕಚುಂದುತಿನ್ ತಥಾ ಸತ್ಸನ್ನಿಧಾನೇನ ಮೂರ್ಖೋ ಯಾತಿ ಪ್ರವೀಣತಾಂ. ಸುಭಾಷಿತಕಾರ ಹೇಳ್ತಾನೆ, ಹೇಗೆ ಈ ಬಂಗಾರದ ಸಂಘ ಒಂದು ಹಳ್ಳ ಮಾಡಿದ್ರೆ ಅದು ಕಿಮ್ಮತ್ತಿಂದ ಅಲ್ಲ, ಖರೆ ಕಿಮ್ಮತ್ತಿನ ಹಳ್ಳಲ್ಲ, ಏನೋ $2 ಹಳ್ಳ, ಗಾಜು ಮಣಿ ಬಂಗಾರದಾಗ ಬಂದು ಕೂತ್ಕೊಂತಪ್ಪ ಅಂದರೆ, ಉಂಗುರದಲ್ಲಿ ಕೂತ್ಕೊಂತಪ್ಪ ಅಂತಂದ್ರೆ ಏನಪ್ಪ ಇದನ್ನು ವಜ್ರ ರತ್ನ ಅನಿಸ್ಕೊಳ್ತದೆ ಅಂತಾರೆ. ಅದಕ್ಕೆ ಬೆಲೆ ಇಲ್ಲ, ಖರೆ ಬೆಲೆ ಇಲ್ಲದರೂ ಕೂಡ ಬಂಗಾರದ ಸಂಘ ಮಾಡಿದಾಗ ಕೆಲಸಕ್ಕೆ 4 ಬೆಲೆ ಬಾಳುವಂಥ ಒಂದು ಹಳ್ಳ, ಅದು ರತ್ನ ಏನೋ ಅನಿಸ್ಕೊಂಡಂಗೆ ಹೆಂಗೆ ಬೆಲೆ ಬರ್ತದೆಯೋ ಹಾಗೆ ಮೂರ್ಖನಾಗಿರಲ್ಲ.
ತಥಾ ಅದರಂತೆ ಮೂರ್ಖನಾಗಿದ್ದರೂ ಕೂಡ ಸನ್ನಿಧಾನೇನ ಸತ್ಪುರುಷರ ಸನ್ನಿಧಾನದಿಂದ ಅವರ ಆಶೀರ್ವಾದದಿಂದ ಅವರ ದರ್ಶನದಿಂದ ಮೂರ್ಖ ಅಂದ್ರೆ ಅಜ್ಞಾನಿ ಮೂರ್ಖ ಅಂದ್ರೆ ಅಜ್ಞಾನಿ ಆದಂಥವನು ಕೂಡ ಪ್ರವೀಣತ ಮಹಾವಿದ್ವಾನ್ ಆಗ್ತಾನೆ ಜ್ಞಾನಿ ಆಗ್ತಾನೆ ಮಹಾತ್ಮ ಆಗ್ತಾನೆ ಯಾರ ಆಶೀರ್ವಾದ ಅಂದ್ರೆ ಮಹಾತ್ಮರ ಆಶೀರ್ವಾದ ಸದ್ಗುರುಗಳ ಆಶೀರ್ವಾದದಿಂದ ಸಂತರ ದರ್ಶನದಿಂದ ಶಿವಯೋಗಿಗಳ ಚರಣರ ದರ್ಶನದಿಂದ ಆ ಮೂರ್ಖನಾದಂತಂದ್ರೆ ಅಜ್ಞಾನಿಯಾಗಿದ್ದರೂ ಕೂಡ ಅಜ್ಞಾನವನ್ನೆಲ್ಲ ಕಳೆದುಕೊಂಡ ದಿವ್ಯ ಜ್ಞಾನವನ್ನು ಪಡ್ಕೊಂಡ ಮುಕ್ತನಾಗ್ತಾನೆ ಅನ್ನೋದನ್ನ ಈ ಯಾವ ಲೋಕದಲ್ಲಿ ಅಂದ್ರೆ ಈ ಪದದಲ್ಲಿ ಸನ್ಮುಖ ಶಿವಯೋಗಿ ಯಾವ ಶರಣರ ಸಂಘದಿಂದ ದೇಹ ಶುದ್ಧಿ ಆಗ್ತದೆ ಮನಸ್ಸಿನಲ್ಲಿರುವಂಥ ಕಲ್ಮಶ ದೋಷ ಎಲ್ಲ ನಿವೃತ್ತಿ ಆಗ್ತಾವ ಸರ್ವಾಂಗಗಳೆಲ್ಲವೂ ಕೂಡ ಪವಿತ್ರ ಆಗ್ತಾವ ಆದ್ದರಿಂದ ಸತ್ಪುರುಷ ಸಂಘ ಜೀವನದಲ್ಲಿ ಬಹಳ ಶ್ರೇಷ್ಠ ಬಹಳ ಉತ್ತಮವಾದದ್ದು ನಮ್ಮನ್ನ ಈ ಭವಸಾಗರದಿಂದ ದಾಟ್ಸವ್ರು ಯಾರಲ್ಲ ಸತ್ಪುರುಷರನ್ನ ಇನ್ಯಾರೂ ಅಲ್ಲ ಸದ್ಗುರುಗಳೇನ ಬೇರೆ ಇಲ್ಲ ಅದಕ್ಕಾಗಿ ಶರಣರು ಸತ್ಪುರುಷರ ಸಂಘಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ ಆದಷ್ಟೇ ನಾವೆಲ್ಲರೂ ಕೂಡ ಇಂಥ ಸತ್ಪುರುಷ ಸಂಘವನ್ನು ಮಾಡಿ ಅವರ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದಂಥ ಯಾವ ಆತ್ಮಜ್ಞಾನ ಅಥವಾ ಜ್ಞಾನಮಾನ ರಹಿತವಾದಂಥ ಭವದುಃಖದ ನಿವೃತ್ತಿಯನ್ನು ಮಾಡಿಕೊಂಡ ಸತ್ಪುರುಷರ ಸಂಘದಿಂದ ಧನ್ಯರಾಗೋಣ ಕೃತಾರ್ಥರಾಗೋಣ ಸಮಯ ಆಗಿದೆ ಅಂತ ಸದ್ಬುದ್ಧಿ ಸದ್ವಿವೇಕ ಸದ್ಗುಣ ಸಕಲ ಈಶ್ವರದೊಂದಿಗೆ ಶಾಶ್ವತವಾದ ಸುಖವನ್ನು ಗುರುದೇವ ನಿಮ್ಮೆಲ್ಲರಿಗೂ ಅನುಗ್ರಹಿಸಿದೆ ಅಂತೇಳಿ ನಾನು 4 ವಾಕ್ಯ ಹೋಗ್ತಾರೆ ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ. ಸದ್ಭಕ್ತಾದಿಗಳು ಸಮಯವನ್ನು ಲಕ್ಷ್ಯದಲ್ಲಿಟ್ಕೊಂಡು ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಪಟ್ಟಾಧಿಕಾರ ಕಾರ್ಯಕ್ರಮ ವಿಧಿವಿಧಾನಗಳು ಆರಂಭಗೊಳ್ಳುತ್ತವೆ. ಆದ್ದರಿಂದ ತಾವು
ಧನ್ಯವಾನಂದ ಮಹಾಸ್ವಾಮಿಗಳವರ ಪಟ್ಟಾಧಿಕಾರ ಮಹಾಮಹೋತ್ಸವ ವಿದ್ಯುಕ್ತವಾಗಿ ಆರಂಭಗೊಳ್ತಾ ಇದೆ. ಶ್ರೀಮನ್ ಯಶಗುಣ ಯೋಗಿಗಳು ಪರಮಾನುಭವಬೋಧೆ ಗ್ರಂಥದಲ್ಲಿ ಒಂದು ಮನೆಯಲ್ಲಿ ಒಬ್ಬ ಮನುಷ್ಯ ಸನ್ಯಾಸಿಯಾಗಿ ಜ್ಞಾನಿಯಾಗಿ ಪರಮಾರ್ಥ ಮಾರ್ಗದೊಳಗೆ ಮುನ್ನಡೆದ ಅಂದ್ರೆ ತಂದೆಗೆ 11 ಕುಲ, ತಾಯಿಗೆ 21 ಕುಲ ಉದ್ಧಾರ ಆಗ್ತಾರ, ಅವರು ಮುಕ್ತರಾಗ್ತಾರ ಅಂತ ನಿಜಗುಣ ಶಿವಯೋಗಿಗಳು ಬರ್ಕೊಂಡು ಬಂದಿದ. ಇದು ಅಹೋಭಾಗ್ಯ. ಸಂಸಾರಕ್ಕಾಗಿ ಎಷ್ಟೋ ಹುಟ್ಟಿ ಎಷ್ಟೋ ಸತ್ತು ಹೋಗ್ತಾವ, ಸಾರ್ಥಕ್ಕಿಲ್ಲ. ಎಷ್ಟು ಜನ ಹುಟ್ಟಿಲ್ಲ, ಎಷ್ಟು ಜನ ಸತ್ತಿಲ್ಲ. ಪರಮಾರ್ಥದಲ್ಲಿ ಒಬ್ಬ ಸಮರ್ಥನಾದ ಸದ್ಗುರುವಿನ ಆಶೀರ್ವಾದವನ್ನು ಪಡೆದು ಸದ್ಗುರುಗಳ ಕರುಣೆಯ ಕುಡಿಯಾಗಿ ಜಗತ್ತನ್ನ ಬೆಳಗುವ ಮಹಾ ಜ್ಯೋತಿಯಾಗಿ ಇವತ್ತು ಸದ್ಗುರುಗಳ ಹರಕೆಯನ್ನು ಪಡೆದುಕೊಂಡು ಗ್ರಾಮಕ್ಕೆ, ದೇಶಕ್ಕೆ, ಜನತೆಗೆ ಗುರುವಾಗಿ ಜಗತ್ತಿನ ಅಂಧಕಾರವನ್ನ, ಅಜ್ಞಾನ ಅಂಧಕಾರವನ್ನ ಕಳೆಯುವ ಸೂರ್ಯನಾಗಿ ಎಲ್ಲರ ಉದ್ಧಾರ ಮಾಡುವಂತಹ ಪುಣ್ಯ ಪುರುಷರಾಗಿ ಪರಮಾನಂದ ಮಹಾಸ್ವಾಮಿಗಳವರು ಚಿಕ್ಕ ವಯಸ್ಸಿನಲ್ಲಿ ಮಠದ ಆಧಿಪತ್ಯವನ್ನ ಗ್ರಹಿಸುತ್ತಿರುವುದು, ಈ ಸಂದರ್ಭವನ್ನ ನಾವು ನೋಡುತ್ತಿರುವುದು ನಮ್ಮೆಲ್ಲರ ಅಹೋಭಾಗ್ಯ. ಪೂಜ್ಯಪಾರರಾಗಿರುವ ಸದ್ಗುರುಗಳು ಅಕಾರಣ ಕರುಣಾಶಾಲಿಗಳು. ಆರೂಢ ಗುರು ಪರಂಪರೆಯ ವೈಶಿಷ್ಟ್ಯವೇ ಬಹಳಷ್ಟು ದೊಡ್ಡದು. ಆರೂಢ ಗುರು ಪರಂಪರೆಯಲ್ಲಿ ಸದ್ಗುರುಗಳ ಮಹಾನ್ ಸನ್ನಿಧಾನದಲ್ಲಿ ಪಾಲ್ಗೊಂಡು ಈ ಭವ್ಯವಾಗಿರ್ತಕ್ಕಂಥ ಸಮಾರಂಭವನ್ನ ನಾವು ನೀವೆಲ್ಲರೂ ಕಣ್ತುಂಬಿ ನೋಡ್ತಾ ಇದ್ದೀವಿ. ಈ ಊರಿನವರಾಗಿರುವ ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾಗಿರ್ತಕ್ಕಂತಹ ಗುರುಪಾವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಪಾವನ ಪ್ರಸಂಗ
ತಮ್ಮ ಸನ್ನಿಧಾನವನ್ನ ಕರುಣಿಸಿದ್ದಾರೆ. ಇದು ಮತ್ತಷ್ಟು ಅಹಭಾಗ್ಯದ ಸಂಗತಿ. ಇನ್ನೊಂದೇ ಪೂಜ್ಯರಾಗಿರುವ ಪ್ರಾತಸ್ಮರಣೀಯ ಗುರುದೇವರು ಮಂಗಳಮಯ ಸಮಾರಂಭವನ್ನು ಆರಂಭಿಸಬೇಕಾಗಿ ಪೂಜ್ಯರ ಅಡಿದಾವರುಗಳಲ್ಲಿ ಕೋಟಿ ಕೋಟಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ಎಲ್ಲ ಭಕ್ತಾದಿಗಳು ಬಂದಿದ್ದೀರಿ. ನೀವು ಎಲ್ಲಿ ಜಾಗಿರ್ತಂತೆ ಅಲ್ಲೇ ಕೂತ್ಕೊಂಡ್ಬಿಟ್ಟು ಶ್ರೀಗಳವರ ಶ್ರೀಚರಣಕ್ಕೆ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಸದ್ಗುರು ಸಿದ್ಧಾರೂಢರ, ಸದ್ಗುರು ಷಣ್ಮುಖಾರೂಢರ, ಬಸವಾದಿ ಶರಣರ, ಆದಿಗುರು ಶಂಕರರ ಶ್ರೀ ಚರಣಾರವಿಂದಗಳಿಗೆ ನಮಸ್ಕರಿಸಿ, ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಗುರುಪಾದೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಿಗೆ ನಮಸ್ಕರಿಸಿ, ಪರಮ ಪೂಜ್ಯರು ಪಾವನ ಮೂರ್ತಿಗಳಾದ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ, ಪರಮ ಪೂಜ್ಯರು ಪಾವನ ಮೂರ್ತಿಗಳಾದ ಶಿವಕುಮಾರ ಶ್ರೀಚರಣಗಳಿಗೆ ನಮಸ್ಕರಿಸಿ, ಉಪಸ್ಥಿತರಾಗಿರುವ ಎಲ್ಲ ಮಹಾತ್ಮರ ಶ್ರೀಚರಣಗಳಿಗೆ ನಮಸ್ಕರಿಸಿ, ಎಲ್ಲರೂ ಕೈ ಮುಕ್ಕೊಳ್ರಿ. ಕೈ ಇದ್ದ 11 ಸಲ ಓಂ ನಮಃ ಶಿವಾಯ ಅನ್ನಿಸ್ತೇನೆ. ಎಲ್ಲರೂ ಕೂತು ಬಿಡ್ರಿ. ನೀವೆಲ್ಲರೂ 11 ಸಲ ಓಂ ನಮಃ ಶಿವಾಯ ಆದ ಬಳಿಕ ಪೂಜಾ ಪ್ರಾರಂಭ ಆಗ್ತದೆ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಶಿವಾಯ ನಮಃ, ಓಂ ಸಿದ್ಧಾರೂಢಾಯ ನಮಃ, ಓಂ ಷಣ್ಮುಖಾರೂಢಾಯ ನಮಃ, ಓಂ ಶಿವಪುತ್ರ ಸ್ವಾಮಿನೇ ನಮಃ. ಶುದ್ಧೋದಕೇನ ಸ್ನಾಪಯಾಮಿ. ಪಾದ್ಯ ಅಷ್ಟು ಆಗ್ಬಿಡು. ಯದ್ಭಕ್ತಿಲೇಶ ಸಂಪರ್ಕ ಪರಮಾನಂದ ಸಂಭವ ತಸ್ಮೈ ತೇ ಚರಣಾಬ್ಜಾಯ ಪಾದ್ಯಂ ಶುದ್ಧಾಯ ಕಲ್ಪಯೇ. ಓಂ ಶಿವಾಯ ನಮಃ, ಓಂ ರುದ್ರಾಯ ನಮಃ, ಓಂ ಸಿದ್ಧಾರೂಢಾಯ ನಮಃ, ಓಂ ಷಣ್ಮುಖಾರೂಢಾಯ ನಮಃ. ಪಾದ್ಯೇನ ಸ್ನಾಪಯಾಮಿ, ತದನಂತರ ಮೂಲೇನ ಶುದ್ಧೋದಕೇನ ಸ್ನಾಪಯಾಮಿ. ತಾಪತ್ರಯಹರಂ ದಿವ್ಯಂ ಪರಮಾನಂದಲಕ್ಷಣಂ ತಾಪತ್ರಯ ವಿನಿರ್ಮುಕ್ತೈ ತವಾರ್ಗ್ಯಂ ಕಲ್ಪಯಾಮ್ಯಹಂ. ಓಂ ಶಿವಾಯ ನಮಃ, ಓಂ ರುದ್ರಾಯ ನಮಃ, ಓಂ ಸಿದ್ಧಾರೂಢಾಯ ನಮಃ, ಓಂ ಷಣ್ಮುಖಾರೂಢಾಯ ನಮಃ, ಓಂ ಶಿವಪುತ್ರ ಸ್ವಾಮಿನೇ ನಮಃ, ಓಂ ಶ್ರೀ ಗುರವೇ ನಮಃ. ಅರ್ಘ್ಯೇನ ಸ್ನಾಪಯಾಮಿ, ತದನಂತರ ಮೂಲೇನ ಶುದ್ಧೋದಕೇನ ಸ್ನಾಪಯಾಮಿ. ವೇದಾನಾಮಪಿ ವೇದಾಯ ದೇವಾನಾಂ ದೇವತಾತ್ಮನೆ ಆಚಮನಂ ಕಲ್ಪಯಾಮೀಶ ಶುದ್ಧಾನಾಂ ಶುದ್ಧಿಹೇತವೇ. ಓಂ ಶಿವಾಯ ನಮಃ, ಓಂ ರುದ್ರಾಯ ನಮಃ,
षण्मुखारूढाय नमः ॐ सिद्धारूढाय नमः ॐ शिवपुत्रस्वामिने नमः आचमनेन स्नापयामि तदनन्तरमूलेन शुद्धोदकेन स्नापयामि भस्मोदक ॐ शिवाय नमः ॐ निर्मल ॐ महेश्वराय नमः शुद्धोदकेन स्नापयामि तदनन्तर भस्मोदकेन स्नापयामि ಎಲ್ಲರೂ ಶಿವಾಯ ನಮಃ ಓಂ ಶಿವಾಯ ನಮಃ ಈ ಕಡೆ ಕೈ ಈ ಕಡೆ ಮಾಡ ಮುಖದ ಕಡೆ ಮಾಡಬೇಡ ಓಂ ಶಿವ ಇಂದಿಂದ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಸಿದ್ಧಾರೂಢಾಯ ನಮಃ ಓಂ ಷಣ್ಮುಖಾರೂಢಾಯ ನಮಃ ಓಂ ಶಿವಪತ್ರಸ್ವಾಮಿನೇ ನಮಃ ಓಂ ಶ್ರೀ ಗುರವೇ ನಮಃ ಓಂ ರುದ್ರಾಯ ನಮಃ ಓಂ ವೀರಭದ್ರಾಯ ನಮಃ ಭಸ್ಮೋದಕೇನ ಸ್ನಾಪಯಾಮಿ ತದನಂತರ ಮೂಲೇನ ಶುದ್ಧೋದಕೇನ ಸ್ನಾಪಯಾಮಿ ಹರಿದ್ರೋದಕ ಎಲ್ಲ ಒತ್ತು ಸುಂದರ ಹರಿದ್ರೋದಕ ಹರಿದ್ರೋದಕೇನ ಸ್ನಾಪಯಾಮಿ ಹರಿದ್ರೋದಕೇನ ಸ್ನಾಪಯಾಮಿ ತದನಂತರ ಮೂಲೇನ ಶುದ್ಧೋದಕೇನ ಸ್ನಾಪ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಹರಿದ್ರೋದಕೇನ ಸ್ನಾಪಯಾಮಿ ತದನಂತರ ಮೂಲೇನ ಶುದ್ಧೋದಕೇನ ಸ್ನಾಪಯಾಮಿ ಆಗ್ಬಿಡ ಅಷ್ಟು ರಕ್ತಚಂದನೋದಕ ಓಂ ಶ್ರೀ ಗುರವೇ ನಮಃ ಓಂ ಸಿದ್ಧಾರೂಢಾಯ ನಮಃ ಓಂ ಷಣ್ಮುಖಾರೂಢಾಯ ನಮಃ ರಕ್ತಚಂದನೋದಕೇನ ಸ್ನಾಪಯಾಮಿ ತದನಂತರ ಮೂಲೇನ ಶುದ್ಧೋದಕೇನ ಸ್ನಾಪಯಾಮಿ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಅಷ್ಟು ಹಾಕ್ಬಿಡ್ರಿ ಅನಂತರವಾಗಿ ಶುದ್ಧೋದಕ ಆಯ್ತಾ ಕ್ಷೀರೋದಕೇನ ಸ್ನಾಪಯಾಮಿ ಕ್ಷೀರೋದಕ ಹಾಲಿಂದ ಐತೆ ನೋಡಿ ಕ್ಷೀರೋದಕೇನ ಸ್ನಾಪಯಾಮಿ ತದನಂತರ ಮೂಲೇನ ಶುದ್ಧೋದಕೇನ ಸ್ನಾಪಯಾಮಿ ಕ್ಷೀರೋದಕೇನ ಸ್ನಾಪಯಾಮಿ ಪಂಚಾಮೃತ ತಯಾರು ಮಾಡ್ರಿ ರುದ್ರನವರೊಳಗೆ ಕ್ಷೀರೋದಕೇನ ಸ್ನಾಪಯಾಮಿ ತದನಂತರ ಮೂಲೇನ ಶುದ್ಧೋದಕೇನ ಸ್ನಾಪಯಾಮಿ ಓಂ ಶ್ರೀ ರುದ್ರಾಧ್ಯಾಯಃ ಅಥ ಶ್ರೀ ರುದ್ರಾಧ್ಯಾಯೇನ ಮಹಾಭಿಷೇಕಃ ಅಸ್ಯ ಶ್ರೀ ರುದ್ರಸ್ಯ ಪ್ರಶ್ನಸ್ಯ ಅನುಷ್ಠುಪ್ಛಂದಃ ಅಘೋರಋಷಿ ಸಂಕರ್ಷಣಮೂರ್ತಿಸ್ವರೂಪೋ ಯೋಸಾವಾದಿತ್ಯಃ ಪರಮಪುರುಷಸ್ಯ ಏಷ ರುದ್ರೋ ದೇವತಾಂ ಪೂರ್ಣಮಾಸಾತ್ಮನೆ ದಿವಸೇ ಸ್ವಾಹಾ ಓಂ ಚಾತುರ್ಮಾಸ್ಯಾತ್ಮನೆ ಶಿಖಾಯೈ ವಷಟ್ ಓಂ ನಿರೋಧಭುಜಬಂಧಾತ್ಮನೆ ಕವಚಾಯ ಓಂ ಜ್ಯೋತಿಷ್ಠಾಮಾತ್ಮನೆ ನೇತ್ರತ್ರಯಾಯ ಯೋಷಟ್ ಓಂ ಸರ್ವಕೃತ್ವಾತ್ಮನೆ ಹಸ್ರಾಯ ಫಟ್ ಓಂ ಭೂರ್ಭುವಸ್ವರೋಮಿತಿ ದಿಗ್ಬಂಧಃ ಧ್ಯಾನಂ ಆಪಾತಾಳನ ಭಕ್ತರಾಂತ ಭುವನ ಬ್ರಹ್ಮಾಂಡಮಾವಿಸ್ವರ ಜ್ಯೋತಿಸ್ಫಾಟಿಕಲಿಂಗಮೌಳಿರಸ ಪೂರ್ಣೇಂದು ವಾಚಾಮೃತೆ ಚಿದಯಮರುಷ ಭಾಸಮಾನ ಭುಜಂಗೈ ಕಂಠೆ ಕಾಲಾಕಪತ್ರ ಕಲಿತ ಶುಚಿಕಲಾಂ ಚಂದ್ರಕೋದಂಡ